ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ನಿಮ್ಮ ಹತ್ರ. ಹೇಳಿ ಸರ್, ಹೇಳಿ. ಈಗ ಸಾಮಾನ್ಯವಾಗಿ ನಮ್ಮಲ್ಲಿ ಬೇರೆ ಒಂದು ವಿಚಾರಗಳಲ್ಲಿ ಮನೆಯಲ್ಲಿ ಏನಾದರೂ ದೋಷಗಳಿದ್ರೆ ಎಫೆಕ್ಟ್ಗಳು ಮಾಡ್ತವೆ, ಬೆಳವಣಿಗೆ ಬರೋದಿಲ್ಲ ಅಂತ. ಕರ್ಮ ಕೆಲವೊಂದು ಅವ್ರು ಮಾಡಿರೋ ಪೂರ್ವ ಕರ್ಮಗಳು ಬರ್ತವೆ, ಅವ್ರು ಮಾಡಿರೋ ಎಫೆಕ್ಟ್ ಕರ್ಮದ್ದು ಅನುಭವಿಸ್ತಾರೆ ಅಂತಲೂ ಇದೆ. ಹೌದು. ಈ ಒಂದು ಪ್ರಶ್ನೆಗೆ ನಾನು ಏನಂದರೆ, ಈಗ ಕರ್ಮದಿಂದ ಎಷ್ಟು ದೋಷ ಬರುತ್ತೆ, ಸೊ ಅದೇ ಥರ ವಾಸ್ತು ಎಫೆಕ್ಟ್ ಆದರೆ, ವಾಸ್ತು ಸಮಸ್ಯೆ ಆದರೆ ಅದು ಕೂಡ ಯಾವ ರೀತಿ ಡ್ಯಾಮೇಜ್ ಮಾಡುತ್ತೆ, ಓಕೆ, ಇವೆರಡಕ್ಕೂ ಕಂಪೇರ್ ಮಾಡಿ ಹೇಳಿ. ಓಕೆ. ಸೊ ಅದು ಬಿಟ್ಟರೆ ಮನೆಯಲ್ಲಿ ಒಂದು ನೀರಿನ ಸಂಗ್ರಹ ಮಾಡೋವಂಥ ಜಾಗಗಳು, ಸಂಪು ಅಂತ ಕರಿತೀವಿ, ಎಲ್ಲಿ ಮಾಡಿದರೆ ಏನಾಗುತ್ತೆ, ಎಲ್ಲಿದ್ರೆ ಅದು ಒಳ್ಳೆಯದು, ಎಲ್ಲಿ ಮಾಡಿ ಆಯ್ತಂದ್ರೆ, ಇಲ್ಲ ಎಲ್ಲಿ ಬೇಡ ಅಂತ ಹೇಳ್ತೀರ. ಹೌದು. ಇಲ್ಲ ಮನೆಗಳಲ್ಲಿ, ಕೆಲವ್ರ ಮನೆಗಳಲ್ಲಿ ಸಂಪು ಇರೋದಿಲ್ಲ, ಹೌದು, ಅವರು ನೀರಿಂದು ಒಂದು ಟ್ಯಾಂಕ್ ಇಟ್ಕೋತಾರೋ ಇಲ್ಲ ಬಿಂದಿಗೆಗಳಲ್ಲಿ ಇಟ್ಕೋತಾರೋ, ರೆಗ್ಯುಲರ್ ಆಗಿ ಒಂದು ಜಾಗದಲ್ಲಿ ತೊಗೊಂಡೋಗಿ ಇಡ್ತಾ ಹೋಗ್ತಾರೆ. ಸೊ ಅದೇ ಥರ ನೀರನ್ನ ಎಲ್ಲಿ ಸಂಗ್ರಹ ಮಾಡಬೇಕು, ಎಲ್ಲಿ ಮಾಡಬಾರ್ದು, ಸೊ ಇದ್ರ ಬಗ್ಗೆ ಕ್ಲಾರಿಟಿ ಕೊಡಿ. ನಮಸ್ಕಾರ ವೀಕ್ಷಕರೇ. ಇವಾಗ ಬಹಳ ಜನ ಏನಂತಾರೆ, ನಂದು ಪೂರ್ವಜನ್ಮ ಕರ್ಮ ಮರೆ, ನಂದು ಏನೂ ಆಗ್ತಾ ಇಲ್ಲ, ನಾ ಮಾಡಿದ್ದ ಪಾಪನ ಉಣ್ತಾ ಇದ್ದೀನಿ ಅಂತಾರೆ. ಸರ್, ಅದೆಲ್ಲ ಸುಳ್ಳು. ನೀವು ಮನೆಯಲ್ಲಿ ವಾಸ್ತು ಸರಿ ಇತ್ತಂದರೆ ನಿಮ್ಮ ಕರ್ಮ ಬೆನ್ನತ್ತಿ ಬರೋದು 10 ದೋಷದಲ್ಲಿ 2 ದೋಷ ಮಾತ್ರ. ಮಿಕ್ಕಿದ್ದ 8 ದೋಷಗಳು ಮಾತ್ರ ನಿಮ್ಮ ವಾಸ್ತುವಿನಿಂದ ಇರ್ತವೆ. ಓಕೆ. ನೀವು ವಾಸ್ತು ಸರಿಪಡಿಸ್ಕೊಂಡ್ರೆ ಸರ್ 80% ಸಕ್ಸಸ್ ಆದಂಗೆ. ವಾಸ್ತುನಲ್ಲೇ ಅಷ್ಟು ಬರುತ್ತೆ, ವಾಸ್ತುನಲ್ಲೇ ಎಫೆಕ್ಟ್ ಆಗೋದು 80%. ಸೂಪರ್. 20% ಕರ್ಮ ಇರ್ತದೆ. ಸೊ ನೀವು 80% ರೀಚ್ ಆದರೂ ನೀವು ಅಚೀವ್ ಮಾಡ್ಬೋದು, ಏನಾದರೂ ಅಚೀವ್ ಮಾಡ್ಬೋದು. ಆದರೆ ಕೆಲವ್ರು ಏನಂತಾರೆ, ಇಲ್ಲ ನನ್ನ ಹಣೆ ಬರನೇ ಹಂಗೆ, ನಂದು ಅಷ್ಟು ಹಂಗೆ ತಿಳ್ಕೊತಾರ. ಬಟ್ ಆಳವಾಗಿ ವಿಚಾರ ಮಾಡಿ ನೋಡಿದರೆ, ಅದನ್ನು ಸರಿಯಾಗಿ ಪರಿಶೀಲನೆ ಮಾಡಿ ನೋಡಿದರೆ, ವಾಸ್ತುವಿನಿಂದ 80%, 100ದಲ್ಲಿ 80% ವಾಸ್ತು, 20% ಮಾತ್ರ ಕರ್ಮ ಇರತ್ತೆ ಸರ್. ದಯವಿಟ್ಟು ವೀಕ್ಷಕರು, ತಮ್ಮಲ್ಲಿ ಏನಾದರೂ ತೊಂದರೆ ಇದ್ದರೆ ಮೊದಲು ನೀವು ಅಷ್ಟು ಕಮ್ಮಿ ಹಾಕಬೇಡ್ರಿ. ಮನೆಯದು ನೋಡಿಕೊಂಡು ಅದನ್ನು ಸರಿಯಾಗಿ ಸರಿ ಮಾಡಿಕೊಂಡು ಆಮೇಲೆ ನೀವು ಪ್ರಗತಿ ಹೊಂತೀರಿ 100ಕ್ಕೆ 100. ಯಾಕೆ ಅದರಲ್ಲಿ ಎನರ್ಜಿ ಬರ್ತದೆ ನಿಮ್ಗೆ, ಯಾವ್ಯಾವುದಿಂದ ಎಲ್ಲೆಲ್ಲಿ ಬರ್ತದೆ. ಸೂರ್ಯನಿಂದ ಯಾವ ಎನರ್ಜಿ ಬರ್ತದೆ, ಗುರುವಿನಿಂದ ಏನು ಎನರ್ಜಿ ಬರ್ತದೆ, ಶುಕ್ರದಿಂದ ಲಕ್ಷ್ಮಿ ಎಲ್ಲಿ ಎನರ್ಜಿ ಬರ್ತದೆ, ಬುಧದಿಂದ ಏನು ಬರುತ್ತೆ, ರಾಹುನಿಂದ ಏನು ಬರುತ್ತೆ, ಶನಿದಿಂದ ಏನು ಬರ್ತದೆ, ಚಂದ್ರನಿಂದ ಏನು ಬರುತ್ತೆ ಎನರ್ಜಿ, ಅವೆಲ್ಲ ಎನರ್ಜಿ ಯಾವ್ದು ಬ್ಲಾಕ್ ಮಾಡಬೇಕು, ಯಾವುದೇನು ಮಾಡಬೇಕು. ಸೊ ದಯವಿಟ್ಟು ವೀಕ್ಷಕರು, ತಮ್ಮದು ಮನೆ ಒಂದು ಕಡೆ ಸರಿ ನೋಡಿ, ಮನೆಯಲ್ಲಿದ್ದರೆ ಆಯಿತು, ಬಟ್ ಮನೆಯಲ್ಲಿ ನೋಡಿ ಅದರ ಬಗ್ಗೆ ವಾಸ್ತುವಿನ ಬಗ್ಗೆ ಚೆಕ್ ಮಾಡಿ, ಕರ್ಮದ ಮ್ಯಾಗ ಅಪವಾದ ಹಾಕಬೇಡಿ, ಸರಿಪಡಿಸ್ಕೊಂಡು ತಮ್ಮ ಇದನ್ನು ಮುಂದೆ ಹೋಗೋದು ಒಳ್ಳೆಯದು. ಓಕೆ, ಇದು ಒಂದು ಸರ್. ಇನ್ನೊಂದು ತಾವು ಹೇಳಿದರೆ ನೀರಿನ ಸಂಪು ಎಲ್ಲಿ ಮಾಡಿದರೆ ಏನಾಗ್ತದಂತ. ಭಾಳ ಜನ ಏನೂ ವಿಚಾರ ಮಾಡಲ್ಲ ಸರ್. ಅಥವಾ ನೀರು ಎಲ್ಲಿ ಸಿಗುತ್ತೆ ಅಲ್ಲಿ ಬೋರ್ ಹಾಕಿಬಿಡ್ತಾರೆ. ಬೋರ್ವೆಲ್ಗೆ ಅದು ಹೌದು ಸರ್, ಸಿಗುತ್ತೆ, ಅಲ್ಲಿ ಹಾಕಿಬಿಡ್ತಾರೆ. ಬಟ್ ಅದನ್ನು ಅನುಭವಿಸಿದ್ದು ಆ ಮನೆಯಲ್ಲಿ ಯಾರು ಇರ್ತಾರೆ ಅವ್ರು ಅನುಭವಿಸ್ತಾರೆ ಸರ್. ಆ ಮನೆಯಲ್ಲಿ ಯಾರು ಇರ್ತಾರೆ ಅವ್ರು ಅನುಭವಿಸ್ತಾರೆ. ಇನ್ನೊಂದು ಸರ್, ಇದು ಎಸ್ಪೆಷಲಿ ಅಂಡರ್ಗ್ರೌಂಡ್ ಟ್ಯಾಂಕ್ ಆಗಲಿ ಬೋರ್ ಆಗಲಿ, ಈ ಕಂಪೌಂಡ್ ಬಿಟ್ಟು ಬೇರೆ ಕಂಪೌಂಡ್ ಇದ್ರೂ ಎಫೆಕ್ಟ್ ಆಗತ್ತೆ ಸರ್. ಹೌದಾ? ಹೌದು ಸರ್. ಇದು ಮಾತ್ರ ಭಾಳ ಸ್ಟ್ರಾಂಗ್. ಓಕೆ. ನೀವು ಮುಂದಿನ ಮನೆ ಒಂದು ಸಂಬಂಧ ಐತೆ, ನಮಗೇನು ಸಂಬಂಧ ಇಲ್ಲ ಅನ್ಬೇಡ್ರಿ. ಮುಂದಿನ ಮನೆಯವನಿಗೆ ಸರ್ ಅದು ಪಾಸಿಟಿವ್ ನೆಗೆಟಿವ್ ಅದು ಬೇರೆ. ನಿಮಗೆ ಅದು ಹೆಂಗಾಗತ್ತೆ, ಲಾಭನೂ ಕೊಡ್ಬೋದು, ಲುಕ್ಷಾನು ಕೊಡ್ಬೋದು. ಅವನ ದಿಕ್ಕಿನ ಮ್ಯಾಗ, ನಿಮಗೆ ಯಾವ್ದು ದಿಕ್ಕು ಮ್ಯಾಗ ಆಗತ್ತೆ ಅದ್ರ ಮ್ಯಾಗೆ. ಓಕೆ. ಈಗ ಎಕ್ಸಾಂಪಲ್ ಸರ್, ಈಗ ನಾವು ಉತ್ತರ ಮುಖವಾಗಿ ಮನೆ ಇದೆ ನಮ್ಮದು, ನಮ್ಮ ಮನೆ ನೈಋತ್ಯಕ್ಕೆ, ನಮ್ಮ ಕಂಪೌಂಡ್ದಾಗ ನಮ್ದು ಏನೂ ಇಲ್ಲರಿ, ನಾವು ಆರಾಮದೀವಿ. ನಮ್ಮ ಮನೆ ಹಿಂದಿದ್ದವ ಅದಾನಲ್ರಿ, ಅವನ ಮನೆ ಈಶಾನ್ಯಕ್ಕೆ ಬೋರ್ ಹಾಕೊಂಡಾನ ಸರ್. ಅವನ ಮನೆಗೆ ಈಶಾನ್ಯ ಬೋರ್ ಹಾಕಿದ್ದು, ಇವನ ಮನೆಗೆ ನೈಋತ್ಯ ಆಗತ್ತದು. ಓಕೆ. ಇವು ಕಷ್ಟಪಡಬೇಕ, ಇವಂಗಾದ್ರೆ ಎಫೆಕ್ಟ್ ಆಗೇ ಆಗ್ತದ. 100 ಆಗಲಿ ಕಟ್ಟೋತ್ತ 70 to 80% ಎಫೆಕ್ಟ್ ಬರೋದ ಸರ್. ಬಿಸ್ನೆಸ್ಸಲ್ಲಿ ಲಾಸ್ ಆಗೋದ, ಆಕ್ಸಿಡೆಂಟ್ ಆಗ್ತಾವ, ಹಂಗೆ ಸಿವಿಯರ್ ಅಥವಾ ಡೆತ್ ಕೇಸಸ್ ಇರ್ತಾವ. ಸೊ ಇದು ಇವನ್ ಕಾಂಪೌಂಡ್ಗೆ ಸಂಬಂಧ ಇಲ್ಲಲ್ಲ ಸರ್, ಕಾಂಪೌಂಡ್ ಬಿಟ್ಟು ಹೊರಗಡೆ ಆಯ್ತು. ಹೌದು ಸರ್, ನಾ ಇದ್ರದೊಂದೇ ಮಾತು, ಬೇರೆದು ಹೇಳ್ತಿರೋದಿಲ್ಲ. ಉಳ್ದದ್ದು ಯಾವುದೂ ಹೇಳಿಲ್ಲ. ಬಟ್ ಇದು ಎಸ್ಪೆಷಲಿ ಬೋರ್ ಎಫೆಕ್ಟ್ ಇದೆಯಲ್ಲ, ವಾಟರ್ದು ಅಂಡರ್ಗ್ರೌಂಡದು ಅಷ್ಟು ಎಫೆಕ್ಟ್ ಕೊಡುತ್ತಿದ್ದು. ಅದೇ ನಿಮ್ಮ ಮನೆ ಈಶಾನ್ಯದವಾಗ ಆ ಹಿಂದಿನ ಮನೆಯವ್ ನೈಋತ್ಯಕ್ಕೆ ಹಾಕಿದ್ದಂದ್ರೆ ನಿಮ್ಗೆ ಒಳ್ಳೆ ಚೆನ್ನಾಗಿ ಬರುತ್ತೆ ಸರ್. ಓಕೆ ಸರ್, ನಿಮ್ಮ ಮನೆ ಮುಂದಿನವ ಅವನೇನೋ ಅಪ್ಪಿ ತನ್ನ ಮನೆ ನೈಋತ್ಯಕ್ಕೆ ಹಾಕಿದ್ದಂದ್ರೆ, ಬೋರು ಅಥವಾ ಟ್ಯಾಂಕ್ ಮಾಡಿದ್ದಂದ್ರೆ ನಿಮಗೂ ಅಲ್ಲಿ ಪ್ಲಸ್ ಪಾಯಿಂಟು. ನೀವು ಅಗದಿ ಗ್ರೋತ್ ಆಗ್ತೀರಾ, ಹೆಲ್ದಿ ಆಗ್ತೀರಾ, ನೀವು ಫೈನಾನ್ಸು ಬರ್ತಿರ್ತತಿ, ಎಲ್ಲನೂ ಅನುಕೂಲ ಆಗ್ತದೆ. ನಿಮ್ಗೆ ಗೊತ್ತೇ ಇರೋದಿಲ್ಲ ಅದು.
ಈ ರೀತಿ ಆಗ್ತದೆ ಸರ್ ಅದು. ಅದಕ್ಕೆ ಸೆಪ್ಟಿಕ್ ಇದು ಅಂಡರ್ಗ್ರೌಂಡ್ ಟ್ಯಾಂಕು ಎಲ್ಲಿ ಮಾಡಬಾರ್ದಂತ ಮೊದಲು ಸ್ಕೆಚ್ ಹಾಕಿ ತೋರಿಸ್ತೀನಿ ಸರ್. ಓಕೆ. ಅದರಿಂದ ಇಂತಿಂಥ ಅನುಭವಗಳನ್ನ ಆಗ್ತಾವ, ಅನಾಹುತಗಳಾಗ್ತಾವ. ಅದರಿಂದ ಇನ್ನೂ ಏನೇನು ಆಗ್ತಾವೆ ಒಂದೊಂದು ಸ್ಕೆಚ್ ಹಾಕಿ ಒಂದೊಂದು ಸೆಪ್ರೇಟ್ ತಿಳಿಸ್ತೀನಿ ಸರ್. ಸೊ ತೋರಿಸಿ ಅದು ಕೆಲವರಲ್ಲಿ ಎಲ್ಲಿ ಬೇಡ. ಹಾಂ ಸರ್, ಈಗ ಆಗ್ನೇಯದಲ್ಲಿ ಅಂಡರ್ಗ್ರೌಂಡ್ ಟ್ಯಾಂಕ್ ಮಾಡಿದ್ರೆ ಏನಾಗುತ್ತೆ ಸರ್? ಆಗ್ನೇಯ ದಿಕ್ಕಲ್ಲಿ ಏನಿರೋದು ಬೆಂಕಿ ಸರ್. ಅಲ್ಲಿ ಮನೆಯಾರಿರೋದು ಬೆಂಕಿ ಅಂದರೆ ಅಲ್ಲಿ ನಾವು ನೀರು ಆರಿಸಿಬಿಟ್ರೆ ಅಂದರೆ ನೀರು ಹಾಕ್ತೀವಿ, ಅದು ಆರಿ ಹೋತು, ಸಂತಾನ ವಿಲ್ ಬಿ 0. ಓಕೆ, ಹಿಂಗಾಗುತ್ತೆ. ಹೌದು ಸರ್. ಅದು ಆಗ್ನೇಯ ದಿಕ್ಕಿಗೆ ಬೆಂಕಿ ಇದ್ದಲ್ಲಿ ನಾವು ನೀರು ಹಾಕಿಬಿಟ್ಟೆವು ಅಂದ್ರೆ ಸಂತಾನ 0. ಮುಂದೆ ಅವ್ರದ್ದು ಒಂದಕ್ಕೊಂದು ಸರಿಯಾಗಿ ಬೇಗನೆ ಲಗ್ನ ಆಗೋದಿಲ್ಲ. ಆದರೂ ಭಾಳ ದಿವಸ ಫರ್ಟಿಲಿಟಿ ಆಗೋದಿಲ್ಲ. ಒಂದಕ್ಕೊಂದು 108 ಸಮಸ್ಯೆ ಬರುತ್ತೆ. ಒಂದೊಂದಕ್ಕೊಂದೊಂದು ಇದೆ. ನಾ ಪ್ರತಿಯೊಂದು ವಿವರವಾಗಿ ಹೇಳ್ಕೊತಾ ಹೋಗ್ತೀನಿ ಸರ್. ಈಗ ಓಕೆ, ಸ್ಕೆಚ್ ಹಾಕಿ ತಿಳಿಸಿ ಸರ್. ಓಕೆ. ದಿಸ್ ಈಸ್ ಕಾಂಪೌಂಡ್ ವಾಲ್. This is east, this is west, north, south. ಈ ಕಡೆ ರೋಡ್ ಅಂತ ತಿಳ್ಕೊಳ್ಳಿ. ಓಕೆ. ದಿಸ್ ಈಸ್ ಈಶಾನ್ಯ, ನೈಋತ್ಯ, ವಾಯವ್ಯ, ಆಗ್ನೇಯ. ವಾಯುವ್ಯ, ನೈಋತ್ಯ, ಆಗ್ನೇಯ. ಸರ್, ಇವಾಗ ನಾನು ಕೆಲವು ಜನ ಏನು ಮಾಡ್ತಾರೆ, ಇಲ್ಲೇ ಕೆಳಗಡೆ ಅಂಡರ್ಗ್ರೌಂಡ್ ಟ್ಯಾಂಕ್ ಮಾಡ್ತಾರೆ. ಇದರಲ್ಲಿ ಇಲ್ಲಿ ನೀರಿನ ಟ್ಯಾಂಕು ಬಿಲ್ಡಿಂಗ್ ಕಟ್ಟುವ ತಳಗಡೆ ಒಂದು ಟ್ಯಾಂಕಿ ಮಾಡ್ತಾರೆ, ಅಥವಾ ಈ ಪೋರ್ಷನ್ದಾಗ ಮಾಡ್ತಾರೆ. ಅಂದರೆ ಇದು ಮನೆ ಆಯಿತು, ಮನೆಯಿಂದ ನೈಋತ್ಯ ದಿಕ್ಕಿಗೆ ಟ್ಯಾಂಕರ್ ಮಾಡಲಿ ಅಥವಾ ಸೇಫ್ಟಿ ಟ್ಯಾಂಕರ್ ಯಾವುದೋ ಬರುತ್ತೆ ಸರ್. ಸೇಫ್ಟಿ ಟ್ಯಾಂಕು ಮಾಡಬಾರ್ದು. ಸೊ ಇದು ಅಗ್ನಿ ಮೂಲೆನಾ? ಇದು ನೈಋತ್ಯ ಮೂಲೆ ಸರ್. ಸ್ಟಾರ್ಟಿಂಗು ನೈಋತ್ಯ ಮೂಲೆಯಲ್ಲಿ ಅಂದರೆ ದಕ್ಷಿಣ ಮತ್ತು ಪಶ್ಚಿಮ ನಡುವೆ. ಓಕೆ. ಇದು ನೈಋತ್ಯದಲ್ಲಿ ಇಲ್ಲಿ ಬೋರ್ ಹಾಕೋದು ಪಾಯಿಂಟ್ ಸಿಕ್ತಂತೆ. ಇದರಿಂದ ಏನಾಗುತ್ತೆ ಸರ್, ಇಲ್ಲಿ ಅವನು ಇದೆಲ್ಲ ತನ್ನ ದುರ್ಗತಿಯನ್ನೇ ತಾನೇ ಬರಮಾಡಿ ಕೊಟ್ಟಂಗೆ. ದುರ್ಗತಿಯನ್ನು ಬರಮಾಡಿ ಕೊಟ್ಟಂಗೆ ಅಂದರೆ ಇವಾಗ ಫೈನಾನ್ಷಿಯಲಿ ಲಾಸ್ ಆಗ್ತಾನ, ಆಕ್ಸಿಡೆಂಟ್ ಕೇಸಸ್ ಆಗ್ತಾವ, ಅನ್ಅಕರ್ಡ್ ಡೆತ್ ಆಗ್ತಾವ. ಅಂದರೆ ಸಹಜ ಸಾವು ಅಲ್ಲ, ಏನಂತೀರಿ ಆಕಸ್ಮಿಕ ಬೇರೆ ಯಾವುದೋ ಒಂದು ಆಕ್ಸಿಡೆಂಟು ಬೇರೆ ಇದರಿಂದ ಆಗ್ತವೆ. ಎಸ್ಪೆಷಲಿ ಈ ದಿಕ್ಕು ಮಾತ್ರ ಯಾವುದೇ ರೀತಿ ಬೋರು ಮತ್ತು ಸಂಪು ಅಂಡರ್ಗ್ರೌಂಡ್ ಟ್ಯಾಂಕು ಮಾಡಲೇಬಾರ್ದು. ಓಕೆ ಓಕೆ. ದಿಸ್ ಈಸ್ ಕ್ಯಾನ್ಸಲ್ಡ್. ಅದೇ ರೀತಿ ಇಲ್ಲಿ ಮಾಡಲೇಬಾರ್ದು. ಏನು ಸರ್, ಇದು ಕ್ಯಾನ್ಸಲ್ಡು. ಏನು ಸರ್, ಇಲ್ಲಿ ವಾಯುವ್ಯದಲ್ಲಿ ಮಾಡಲೇಬಾರ್ದು. ಏನು ಸರ್, ಇದು ಬ್ರಹ್ಮಸ್ಥಾನ ಬೇಡ. ಇಲ್ಲಿ ಒಂದು ಹೇಳ್ತೀನಿ ಸರ್, ಇಲ್ಲಿ ಕೆಲವು ಜನ ಮಾಡ್ತಾರೆ. ಸಪೋಸ್ ಅದರಿಂದ ಆಗ್ನೇಯ ದಿಕ್ಕಾಗತ್ತೆ. ಇದು ಇಲ್ಲಿ ಆಗ್ನೇಯ ದಿಕ್ಕಲ್ಲಿ ಇರೋದು ಬೆಂಕಿ, ಫೈರ್ ಮೇಲೆ ನೀರು ಹಾಕಿ ಆರಿಸ್ಬಿಟ್ಟಂಗೆ. ಫೈರ್ ಮೇಲೆ ನೀರು ಹಾಕಿಬಿಟ್ರೆ ಇಲ್ಲಿ ಕಿಚನ್ ಇರ್ಬೇಕಾಗತ್ತೆ ಸರ್. ಅದ್ರ ಕೆಳಗಡೆ ಅಂಡರ್ಗ್ರೌಂಡ್ ಇರ್ತದ ಅಥವಾ ಇಲ್ಲರ ಇರ್ತದ ಅಂಡರ್ಗ್ರೌಂಡ್ ಟ್ಯಾಂಕ್. ಇಲ್ಲಿದ್ದಾಗ ಅದು ಬೆಂಕಿನ ಆರಿಬಿಡುತ್ತಂದ್ರೆ ಒಂದನೇದ್ದು ಆ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ ಬೇಗನೆ ಲಗ್ನ ಆಗಿ ಮದುವೆ ಆಗಿ ಹೋಗೋದಿಲ್ಲ ಬೇಗನೆ. ಓಕೆ. ಒಂದು ವೇಳೆ ಆದರೂ ಸಂತಾನ ಆಗೋದಕ್ಕೆ ಬಹಳ ಕಷ್ಟ. ಯಾಕಂದ್ರೆ ಅಲ್ಲಿ ಬೆಂಕಿನೇ ಇರೋದಲ್ವಲ್ಲ, ಅದನ್ನು ಆರಿಸ್ಬಿಟ್ಟಿರ್ತಾರೆ ಅವರು. ಅದಕ್ಕೆ ದಯವಿಟ್ಟು ವೀಕ್ಷಕರು ಯಾವುದೇ ಕಾರಣದಲ್ಲಿ ಆಗ್ನೇಯದಲ್ಲಿ ಅಂಡರ್ಗ್ರೌಂಡ್ ಟ್ಯಾಂಕು ಅಥವಾ ಬೋರ್ವೆಲ್ಲು ಯಾವುದೇ ಇದ್ದರೆ ಮೊದಲು ಅದನ್ನು ಕ್ಲೋಸ್ ಮಾಡಿಸಿ ಅದಕ್ಕೆ ಎಲ್ಲಿ ಯೂಶ್ವಲಿ ಎಕ್ಸಾಕ್ಟಾಗಿ ಎಲ್ಲಿ ಬೋರ್ವೆಲ್ ಮಾಡ್ಬೇಕಂದ್ರೆ ಸರ್, ಇಲ್ಲಿಂದ ನಿಮಗೆ ಮತ್ತೆ 9 ಭಾಗ ಮಾಡಬೇಕು, 2 ಭಾಗ ಬಿಡಬೇಕು. ಇಲ್ಲಿ ಮಾಡಬಾರ್ದು. ಇಲ್ಲಿಂದ 3, 4, 5 ಈ ಭಾಗದಲ್ಲಿ ಎಲ್ಲಿ ಬೇಕಾದಲ್ಲಿ ಮಾಡಿ. ಇಲ್ಲಿಂದ ಸರ್ ಇದು 3, 4, 5 ಈ ಭಾಗದಲ್ಲಿ ಎಲ್ಲಿ ಬೇಕಾದಲ್ಲಿ ಮಾಡಿ. ಓಕೆ. ಬೋರು ಅಥವಾ ಏನೇ ಸಂಪು ಮನೆ ಒಳಗಡೆ ಅಂತ ಬೇಡ. ಯಾಕಂದರೆ ನೀವು ಎಲ್ಲಿ ಏನು ಮಾಡ್ತಾರಲ್ಲ ಹಂಗೆ ಗುಣ ಆಗ್ತಾವ. ಸೊ ಇಲ್ಲಿ ಏನಾದ್ರೂ ಹೋಲ್ ಹಾಕಿದ್ರಿ, ಇದಕ್ಕೆ ಅವನು ಕಿಡ್ನಿ ಅಥವಾ ಯಾವ್ದು ಒಂದಕ್ಕೊಂದು ಸಮಸ್ಯೆ ಬರುತ್ತೆ. ಮನೆ ಒಳಗಡೆ ಯಾವುದೇ ಹೋಲ್ ಆಗಬಾರ್ದು. ಓಕೆ. ಏನೇ ಆದರೂ ನೀವು ಸೇಫ್ಟಿ ಟ್ಯಾಂಕು ಅಂಡರ್ಗ್ರೌಂಡ್ ಟ್ಯಾಂಕು ಎಲ್ಲೇ ಮಾಡಿದ್ರು ಹೊರಗಡೆನೇ ಮಾಡಬೇಕು. ಬೋರ್ವೆಲ್ಲು
ಅಂಡರ್ಗ್ರೌಂಡ್ ಟ್ಯಾಂಕ್. ಹ್ಞೂ ಹ್ಞೂ ಇದು ಅಂಡರ್ಗ್ರೌಂಡ್ ಟ್ಯಾಂಕ್. ಹ್ಞೂ ಹೊರಗಡೆ ಮಾಡ್ಬೋದು. ದಯವಿಟ್ಟು ಕೆಲವು ಮಂದಿ ಬಿಲ್ಡಿಂಗ್ ಕಟ್ಟುವಾಗ ಕಾಲಮ್ ಇರ್ತದೆ, ಅಲ್ಲೇ ಮಾಡಿಬಿಡ್ತಾರೆ, ಹ್ಞೂ 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 ಈಸಿ ಆಗಿಬಿಡುತ್ತೆ ಅಂತೇಳಿ. ಬಟ್ ಅನುಭವಿಸೋದು ಜೀವನ ಪರ್ಯಂತ ಅಲ್ಲಿ ಆ ಮನೆಯಲ್ಲಿ ಮದುವೆ ಆಗೋದಿಲ್ಲ, ಮಕ್ಕಳಾಗೋದಿಲ್ಲ, ಎಲ್ಲನೂ ಸಮಸ್ಯೆ ಬರುತ್ತೆ. ಸೊ ಇದರಲ್ಲಿ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಬಿಟ್ಟು ಫಸ್ಟ್ ಫ್ಲೋರಲ್ಲಿ ಮನೆ ಕಟ್ಕೊಂಡು ಅವ್ರಿಗೆ ಬರೋದ ಎಲ್ಲರಿಗೆ ನೀವೊಂದು ಗ್ರೌಂಡ್ ಫ್ಲೋರ್ದಲ್ಲಿ ನಾವಿರ್ತೀವಿ, ಮೇಲ್ಗಡೆ ಅವ್ರಿಗೆ ಕೊಟ್ಟಿರ್ತೀವಿ ಅಂತ. ಬಟ್ ಇವ್ರಿಗೆ 100% ಬಂದರೆ ಅವ್ರಿಗೆ ಒಂದು 50-60% ಎಫೆಕ್ಟ್ ಆಗುತ್ತೆ. ಅವ್ರ ಮೇಲೆ ಅವ್ರಿಗೆ ಕಡಿಮೆ ಆಗುತ್ತೆ. ಇಟ್ ವಿಲ್ ಬಿ ಎಫೆಕ್ಟ್ ಎಲ್ಲರಿಗೆ ಸರ್. ಇದು ಆ ಮನೆಯಲ್ಲಿ ಆ ಫ್ಲೋರಲ್ಲಿ ನೀವೊಂದು ಫ್ಲ್ಯಾಟ್ ಕನ್ಸಿಡರ್ ಮಾಡಿದ್ರು, ನೀವು ಎಷ್ಟು ಫ್ಲ್ಯಾಟ್ ಕಟ್ಟಿದ್ರೆ ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ. ಅದಕ್ಕೆ ದಯವಿಟ್ಟು ಯಾವುದೇ ರೀತಿ ಆಜ್ಞೆ ಬಂತು ಇವೇನು ನಾ ಕ್ರಾಸ್ ಹಾಕೀನಿ ಇವನ್ನ ಬಿಟ್ಟು ನಾ ಏನು ತೋರಿಸೀನಿ ಈ ಭಾಗದಲ್ಲಿ ಮಾತ್ರ ಅಂಡರ್ಗ್ರೌಂಡ್ ನೀರಿನ ಟ್ಯಾಂಕಿ ಮಾಡಬೇಕು. ಇದು ಒಳ್ಳೆಯದು, ಸೂಕ್ತ. ಅದು ಆ್ಯಸ್ ಪರ್ ಒಂದು ಕಂಡೀಷನ್ ಮತ್ತೆ ಹೇಳ್ತಾ ಇದ್ದೀನಿ, ಮೇಲೆ ತಮಗೆ ತಿಳಿಸಿ. ನಾರ್ತ್ ಸೌತ್ ಡೈರೆಕ್ಷನ್ನು 0 ಇರಬೇಕು. ಎಲ್ಲವಾ ಡಿಗ್ರಿ ಚೇಂಜ್ ಆಯಿತು ಮತ್ತೆ ಎಲ್ಲ ಚೇಂಜಸ್ ಆಗುತ್ತೆ. ಈ ಟ್ಯಾಂಕ್ ಇಲ್ಲಿ ಬರುತ್ತಾ, ಇದು ಇಲ್ಲಿ ಬರುತ್ತಾ, ಈ ಕಡೆ ಬಂದರೆ ಇದು ಈ ಕಡೆ ಬರುತ್ತಾ, ಇದು ಇಲ್ಲಿ ಬರುತ್ತೆ. ಯಾವ ರೀತಿ ನಿಮ್ಮ ಪ್ಲಾಟ್ ಡಿಗ್ರೀಸ್ ಇರುತ್ತಾ ಆ ಡಿಗ್ರಿ ಮೇಲೆ ಚೇಂಜ್ ಆಗ್ತದೆ. ಅದನ್ನು ಗಮನದಲ್ಲಿ ಇಟ್ಕೋಬೇಕು ವೀಕ್ಷಕರು. ಇಟ್ಕೊಂಡು ಅದನ್ನು ಸರಿಯಾಗಿ ಚೆಕ್ ಮಾಡಿ ಮಾತ್ರ ಅಂಡರ್ಗ್ರೌಂಡ್ ಟ್ಯಾಂಕ್ ಮಾಡಿಸ್ಬೇಕು. ಯಾವುದೇ ಅಂದರೆ ಇವಾಗ ನೀವು ಹೇಳ್ದಂಗೆ ಈ ಒಂದು ವಾಯುವ್ಯ ದಿಕ್ಕಲ್ಲಿ ಬೇಡ, ನೈಋತ್ಯದಲ್ಲಿ ಮಾಡಲೇಬಾರದು ಸರ್. ಡೆಪ್ತ್ ಆಹ್ವಾನಂಗ ಸಾರಿ ನೈಋತ್ಯದಲ್ಲಿ ವಾಯುವ್ಯದಲ್ಲಿ ಬೇಡ, ವಾಯುವ್ಯದಲ್ಲೂ ಬೇಡ ಹಾಂ ಸರಿ. ಮಿಡಲ್ ಇಲ್ಲಿ ಬ್ರಹ್ಮಸ್ಥಾನದಲ್ಲೂ ಬೇಡ ಏನು ಸರ್. ಈ ಕಡೆ ಮಂಗಳದಲ್ಲೂ ಬೇಡ, ಬುಧದಲ್ಲೂ ಬೇಡ. ನಾ ತೋರಿಸಿದ್ನಿ ಡೈರೆಕ್ಷನ್ ಎಷ್ಟು 3 ಪಾರ್ಟ್ ಬರ್ತಲ್ಲ, ಇದರಲ್ಲಿ ಮಾಡೋಕೆ ಅಡ್ಡಿಲ್ಲ. ಇದು ಇಂಪಾರ್ಟೆಂಟು. ಇಲ್ಲಿ ಎಸ್ ಸರ್, ಇದು ಇಲ್ಲಿ ಇರಲಿ, ಇದು ಕರೆಕ್ಟು. ಸೊ ಅದು ಮನೆಯಿಂದ ಆಚೆ ಇರಲಿ. ಹಾಂ, ಮನೆಯಿಂದ ಕಾಂಪೌಂಡ್ ವಾಲ್ದಲ್ಲಿ ಇರಲಿ. ಕಾಂಪೌಂಡ್ಗೆ ಟಚ್ ಆದರೂ ತೊಂದರೆ ಇಲ್ಲ. ಹಾಂ, ಬಟ್ ಬಿಲ್ಡಿಂಗ್ ಯಾವುದೇ ಟಚ್ ಆಗಬಾರ್ದು. ಬಿಲ್ಡಿಂಗ್ ಟಚ್ ಆಗಬಾರ್ದು. ಇದು ಟಚ್ ಆಗಲೇಬಾರ್ದು, ಇದು ಟಚ್ ಆಗಬಾರ್ದು. ಬೋರ್ವೆಲ್ ಆದರೂ ಸರಿ, ಬೋರ್ವೆಲ್ ಆದರೂ ಸರಿ. ಇನ್ನೂ ಒಂದು ಸರ್, ಇದೊಂದು ಪಾಯಿಂಟ್ ಹೇಳಿದೆ ಈಗ. ಏನು ಸರ್, ನಾವೆಲ್ಲ ಕರೆಕ್ಟ್ ಇದ್ದೀವಿ, ನಮ್ಮ ಮನೆ ಎಲ್ಲ ಸರಿ ಇದೆ, ಬಟ್ ನಾವೇನು ಮಾಡಿಲ್ಲ, ನಮ್ಗೆ ಸಾಕಷ್ಟು ಲಾಭ ಆಗ್ತಾ ಇದೆ ಹೆಂಗೆ ಅಂತ. ಸರ್ ಅದಕ್ಕೆ ಒಂದು ಡಯಾಗ್ರಾಮ್ ಹಾಕಿಕೊಡ್ತೀನಿ. ಇವ್ರ ಮನೆ ಸರಿ ಇರ್ತಾ, ಮುಂದಿನ ಮನೆಯವರು ನೈಋತ್ಯಕ್ಕಿಗೆ ಬೋರು ಅಥವಾ ಸೆಪ್ಟಿ ಏನು ಟ್ಯಾಂಕು ಮಾಡಿರ್ತಾರೆ. ಅದ್ರ ಲಾಭ ಇವ್ರಿಗೆ ಬರ್ತಾ ಇರ್ತದೆ. ಅದು ಇವ್ರಿಗೆ ಗೊತ್ತಾಗ್ತಾ ಇರೋದಿಲ್ಲ. ನೀವೇನು ಹೇಳ್ತೀರಿ ವಾಸ್ತು, ಅದನ್ನು ಹೇಳ್ತೀರಿ, ನಾವು ಏನೂ ಮಾಡಿಲ್ಲ, ನಾವು ಚೆನ್ನಾಗೇ ಇದ್ದೀವಿ ಅಂತ ಹೇಳ್ತಾರೆ ಸರ್ ಅವರು. ಸರ್ ದಿಸ್ ಈಸು ಹೌಸು. ಇದು ಇಲ್ಲೊಂದು ಹೌಸ್ ಇರುತ್ತೆ. ದಿಸ್ ಈಸ್ ನಾರ್ತು, ಸೌತು, ಈಸ್ಟು, ವೆಸ್ಟು. ದಿಸ್ ಈಸ್ ಈಸ್ಟು, ನಾರ್ತು, ಸೌತು, ವೆಸ್ಟು. ಸರ್ ಇವರಿಗೆ ಇದು ಈಶಾನ್ಯ, ಈ ಮನೆಯವನಿಗೆ ಇದು ನೈಋತ್ಯ. ಇವನು ಇಲ್ಲೆಲ್ಲೋ ಕಂಪೌಂಡ್ದಾಗ ಇಲ್ಲಿ ಬೋರ್ ಹಾಕಿರ್ತಾನೆ. ಓಕೆ, ಪಕ್ಕದ ಮನೆಯವನು, ಮುಂದಿನ ಮನೆಯವನು. ಬಟ್ ಇವರಿಗೆ ಪಾಸಿಟಿವ್ ಆಗುತ್ತದು. ಹೌದಾ? ಇವ್ರಿಗೆ ಲಾಭ ಆಗೇ ಆಗುತ್ತೆ, ಪ್ರತಿಯೊಂದು ಪ್ರಗತಿ ಆಗುತ್ತಾರ, ಫೈನಾನ್ಸಿಯಲ್ ಇಂಪ್ರೂವ್ ಆಗುತ್ತೆ. ಇವ್ರು ನಾವೇನೂ ಹಾಕಿಲ್ಲಪ್ಪ, ನಾವು ಚೆನ್ನಾಗಿದ್ದೀವಿ ಅಂತಾರೆ. ಆದರೆ ಇವ್ರಿಗೆ ಗೊತ್ತಿಲ್ದು ಈ ಮನುಷ್ಯ ಇಲ್ಲಿ ಹಾಕಿದ್ರೆ ಇವನು ದುರ್ಗತಿ ಇರ್ತದೆ, ಅವನಿಗೆ ಡ್ಯಾಮೇಜ್, ಅವನು ಡ್ಯಾಮೇಜ್ ಆಗ್ತದೆ. ಮತ್ತು ಇದು ಅಲ್ಲ, ಇಲ್ಲಿಲ್ಲಪ್ಪ, ಇಲ್ಲೇ ಇತ್ತು ಅಂದ್ರೆ ಅವನಿಗೆ ಈಶಾನ್ಯಕ್ಕೆ ಇತ್ತು ಅಂದ್ರೆ ಸಮ್ ಪಾರ್ಟ್ ಎಫೆಕ್ಟ್ ಇವನಿಗೂ ಬರ್ತದೆ. ಅವನಿಗೂ ಲಾಭ, ಇವನಿಗೂ ಲಾಭ ಆಗುತ್ತೆ. ಅವ್ನಿಗೆ 100 ಆದರೆ ಇವ್ರಿಗೆ ಒಂದು 20 ಆಗುತ್ತೆ, 20-25% ಆಗುತ್ತೆ. ಇದು ನಡೆಯುತ್ತೆ. ಅದೇ ರೀತಿ ಎಲ್ಲ ರಿವರ್ಸ್. ಇವನ್ನ ಏನೂ ಮಾಡಿಲ್ಲ, ಇವನು ಸರಿ ಅದ, ನಮ್ಮ ಮನೆ ಸರಿ ಇದಪ್ಪ, ಇಲ್ಲಿ ಹಿಂದ್ಗಡೆ ಮನೆ ಅವನು ಏನು ಸರ್, ಅವನು ತನ್ನ ಮನೆಗೆ ಈಶಾನ್ಯ ಹಾಕ್ಕೊಂಡಿದ್ರೆ ಈ ಮನೆ ಇವ್ನಿಗೆ ನೈಋತ್ಯ ಆಗತ್ತಾ, ಇವನಿಗೆ ಎಫೆಕ್ಟ್ ಆಗತ್ತಾ? ಹೌದಾ? ಸಮ್ ಪರ್ಸೆಂಟ್ 100%ಗಿಂತ ಅಟ್ಲೀಸ್ಟ್ 50-60% ಇವನಿಗೆ ಎಫೆಕ್ಟ್ ಆಗೇ ಆಗುತ್ತಾ. ಅದಕ್ಕೆ ಏನು ಮಾಡಬೇಕು ಅಂತ ಇನ್ನೊಂದು ಕೇಳ್ತಾರೆ, ಹೆಂಗ್ರಿ ಹಿಂಗಾದ್ರೆ? ಸರ್ ಇವನು ಒಂದು 500 ಫೂಟ್ ಬೋರ್ ಹಾಕಿದ್ರೆ ನೀವೊಂದು 600 ಫೂಟ್ ಬೋರ್ ಹಾಕ್ಬೇಕಿಲ್ಲಿ, ಸರಿ, ಕಂಪೌಂಡ್ದಲ್ಲಿ. ಅವನಿಗಿಂತ ಡೀಪ್ ಹೋಗ್ಬೇಕು ನಿಮ್ಮ ಕಂಪೌಂಡ್ದಲ್ಲಿ, ಭಾಗದಲ್ಲಿ, ನಾ ಏನು ತೋರಿಸಿದ ಭಾಗದಲ್ಲಿ ಇಲ್ಲಿ ಅದಕ್ಕಿಂತ ಡೀಪ್ ಹೋಗ್ಬೇಕು. ಅಂದ್ರೆ ಇದು ಬ್ಯಾಲೆನ್ಸ್ ಆಗತ್ತೆ. ಎಲ್ಲಾರು ನೀವು ಕಷ್ಟಪಡೋದೆ. ಇದನ್ನ ಯಾರು ನನಗನ್ಸುತ್ತೆ ಹೇರಕ್ಕೆಲ್ಲ ಎಷ್ಟು ದಿವಸವರೆಗೆ ಇದೊಂದು ಹೊಸ ಪಾಯಿಂಟು. ಹೌದು ಸರ್, ಈ ಟೈಪ್ ಬೋರ್ ಇದ್ದಲ್ಲಿ ಹಿಂದಿನ ಮನೆಯವನು ಒಂದು 500 ಫೂಟ್ ಬೋರ್ ಹಾಕಿದ್ದ, ನೀವು ಕಷ್ಟ ಒದ್ದಾಡ್ತಿದ್ರಂದ್ರೆ ನಿಮ್ಮ ಮನೆ ಉತ್ತರ ಈಶಾನ್ಯ ಅಥವಾ ಪೂರ್ವ ಈಶಾನ್ಯಕ್ಕೆ 600-700 ಫೂಟ್ ಬೋರ್ ಹಾಕಬೇಕು. ನೀರು ಬೀಳದೆ ಇರಲಿ, ಹಳ್ಳ ಇರಲಿ. ಹೌದು ಸರ್, ಇದನ್ನ ಬ್ಯಾಲೆನ್ಸ್ ಮಾಡ್ಬೇಕಲ್ಲ. ಓಕೆ, ಬ್ಯಾಲೆನ್ಸ್ ಆದಾಗ ಮಾತ್ರ ಪಾಪ ಅವ್ರ ಪರಿವಾರ ಎಲ್ಲ ಸರಿಯಾಗಿ ನಡೀತದೆ. ಇದಿಷ್ಟು ಖಾಲಿ ಇದ್ರು ಸರಿನೇ, ಬೋರ್ವೆಲ್ ಇಲ್ಲ ಅಂದ್ರೂ, ಹೌದು, ಇರ್ಲಿಲ್ಲ ಅಂದ್ರೆ ಹೊಡ್ಲೆ ಹಾಕಬೇಕು ಸರ್. ಬ್ಯಾಲೆನ್ಸ್ ಮಾಡ್ಬೇಕು ಅದನ್ನ. ಅಂದ್ರೆ ಡೀಪ್ ಇರಬೇಕಿಲ್ಲ, ಡೀಪ್ ಇರಬೇಕು, ಅದು ಬಂದೇ ಬರುತ್ತೆ.
ಸ್ವಲ್ಪ ನೀರು ಬಂದೇ ಬರುತ್ತೆ, ನೀರು ಜಗ್ಲಿ ಕಟ್ಟುತ್ತೆ, ಅಟ್ಲೀಸ್ಟ್ ಇರುತ್ತಲ್ಲ ಸರ್ ಅದರಲ್ಲಿ. ಹೌದು ಹೌದು. ಸೊ ಇದು ಬ್ಯಾಲೆನ್ಸ್ ಆಗಿಬಿಡುತ್ತೆ ಅವ್ರಿಗೆ. ಇವರು ದುಡ್ದಷ್ಟು ಪಗಾರ ಸಿಗುತ್ತೆ. ಇವಾಗ ದುಡ್ದದ್ರಲ್ಲಿ ಮೈನಸ್ ಆಗ್ತಾ ಹೋಗ್ತದೆ. ಈ ಕಡೆ ಬೋರ್ ಇದ್ರೆ ಅನ್ಆಕರ್ಡ್ ಆಕ್ಸಿಡೆಂಟ್ ಬರ್ತಾವ, ಎಲ್ಲೋ ಬಂದು ಏನೇನೋ ಆಗ್ತದ, ಅದೆಲ್ಲ ತಪ್ಪಿಸ್ಬೋದು ಇವು ಎರಡು ಹಾಕೋದ್ರಿಂದ. ಎಲ್ಲಿ ಬೇಕಾದ್ರೆ ಒಂದು ಕಡೆ ಹಾಕಿ. ತುಂಬ ಚೆನ್ನಾಗಿ ಹೇಳಿದ್ರಿ ಇದು ಸರ್. ಇದು ಪಾಯಿಂಟ್ಸ್ ಭಾಳ ಮಂದಿ ಲಕ್ಷ್ಯ ಇರೋದಿಲ್ಲ. ನಮ್ಮ ಮನೆ ನಮ್ಮ ಕಂಪೌಂಡ್ ನಾವೇ ಚೆನ್ನಾಗಿದ್ದೀವಪ್ಪ, ಅವ್ರ ಮನೆ ಯಾಕೆ ಮಾಡಕ್ ಹೋಗೋಣ ಅಂತಾರ. ಅದೇ ರೀತಿ ಬಾವಿ ಇರ್ತಾವ ಸರ್ ಜನರಲ್ ಆಗಿ, ಅವೆಲ್ಲ ಎಫೆಕ್ಟ್ ಕೊಡ್ತಾವ. ಅದನ್ನ ನೋಡ್ಬೇಕಾಗತ್ತ ಸೈಡ್ ತೊಗೊಳಕ್ಕಿಂತ ಮುಂಚೆ. ಇಲ್ಲಿ ಬಾವಿ ಎಲ್ಲಿದ, ಅದಕ್ಕೆ ಏನು ಬ್ಯಾಲೆನ್ಸ್ ಮಾಡಬೇಕು, ಪ್ರತಿಯೊಂದು ಲಕ್ಷ ಕೊಡ್ಬೇಕು ಸರ್. ದುಡ್ಡಿದ್ದೆ ಹಂಗೆ ಬದುಕನ್ನು ತಗೋತಾರೆ, ಬೇಗನೆ ತೊಗೊಂಡ್ಬಿಡ್ತಾರೆ ದುಡ್ಡಿದೆ ಅಂತ, ಆಮೇಲೆ ಅನುಭವಿಸ್ತಾರೆ ಬಹಳ ಜನ. ಅದಕ್ಕೆ ವೀಕ್ಷಕರು ಪ್ಲಾಟ್ ತೊಗೊಳಗಿಂತ ಮಜಲೆ ಹಿಂದಿನ ಪ್ಲಾಟ್ ಏನಿದೆ, ಮುಂದೆ ಪ್ಲಾಟ್ ಏನಿದೆ, ಆಮೇಲೆ ಮನೆ ಕಟ್ಟಿದ ನಂತರ ಏನದ ಅಂತ ಸೂಕ್ಷ್ಮವಾಗಿ ವಿಚಾರ ಮಾಡಿ ನಿಮ್ಮ ವಾಸ್ತುವನ್ನು ಸರಿಪಡಿಸಿಕೊಳ್ಳಿ. ತುಂಬ ಚೆನ್ನಾಗಿ ಹೇಳಿದ್ರಿ. ಇದೊಂದು ಹೊಸ ವಿಚಾರ ನಮ್ಮ ವೀಕ್ಷಕರಿಗೆ. ಹೌದು. ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರ ಮಾತಾಡೋಣ. ನಮಸ್ಕಾರ.